ಬಿಂಕದ ಸಿಂಗಾರಿ ಮೈಟೊಂಕಿನ ಬೈಯಾರಿ. ನಿಮಗೆ ಭಗವಂತ ಏನಾದ್ರೂ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿ ಒಂದು ವರದಾನವನ್ನ ನೀನು ಕೇಳು ಅಂತ ಏನಾದ್ರೂ ಹೇಳಿದಾನೆ ಅಂತ ಹೇಳಿದ್ರೆ ನೀವು ಕೇಳುವಂತಹ ವರ ಏನಾಗಿರ್ಬೋದು? ಕೆಟ್ಟ ನಡತೆಯಲ್ಲಿ ನಡೆಯುವಂಥ ಜನತೆಗೆ ಸಮಾಧಾನ ಹೇಳಿ ಒಳ್ಳೆ ದಾರಿಗೆ ತರುವಂಥ ಒಳ್ಳೆ ಶಕ್ತಿ, ಒಳ್ಳೆ ಸಮಾಧಾನ, ಅವ್ರಿಗೆ ತರಬೇತಿ ಕೊಡುವಂಥ ಒಂದು ಇದು ನನಗೆ ಕೊಡು ಪರಮಾತ್ಮ ಅಂತ ಕೇಳ್ತೇನೆ. ಯಾಕಂದರೆ ಯಾರೂ ಸರಿ ಇರೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡೋದು, ಹಿರಿಯರು ಅನ್ನೋದು ಇದಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮಂದಿರ ಹತ್ರ ಮಕ್ಕಳುಗಳು ಸರಿಯಾಗಿ ನಡ್ಕೊಳ್ಳೋಲ್ಲ. ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಆ ಮಕ್ಕಳನ್ನ ಸಾಕ್ತಾರೆ. ಯಾಕಂದ್ರೆ ನನ್ನ ಮಗನ ಸಾಕಿದ್ದೇನೆ ನನಗೆ ಗೊತ್ತು. ಅದೇ ಥರ ಪ್ರತಿಯೊಬ್ಬ ತಂದೆ ತಾಯಿನೂ ಕಷ್ಟಪಟ್ಟೇ ಸಾಕ್ತಾರೆ. ಆ ತಂದೆ ತಾಯಿಗೆ ಆ ಮಕ್ಕಳು ಒಳ್ಳೇದು ಮಾಡದಿದ್ರೆ ಎಲ್ಲಿ ಶ್ರೇಯಸ್ ಕಾಣೋಕೆ ಸಾಧ್ಯ ಅಲ್ಲ? ಖಂಡಿತ ಇವತ್ತು ಈ ರೀತಿಯಾದಂತಹ ಒಂದು ಮಾತುಗಳನ್ನ ಹೇಳೋದ್ರ ಮೂಲಕ ಸಾಕಷ್ಟು ಜನರಿಗೆ ಒಂದು ರೀತಿಯಾದಂತಹ ಸ್ಫೂರ್ತಿಯ ಚಿಲುಮೆ ಆಗಿದ್ದೀರಾ ನೀವು. ಏನು ಸಂದರ್ಶನದಲ್ಲಿ ಹೇಳಿದಂತಹ ಒಂದು ಮಾತು, ನೀವು ಶಿವಣ್ಣ ಅವರು ಒಂದು ಸಾರಥ್ಯವನ್ನ ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ, ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಮಾತನ್ನ ಹೇಳಿದ್ರಿ, ಏನ್ ಹೇಳ್ತೀರಾ ಅದಕ್ಕೆ? ಏನೇನು? ಶಿವಣ್ಣ ಅವರು ಮೊದಲು ಡಾಕ್ಟರ್ ರಾಜ್ ಅವರು ಕನ್ನಡ ಚಿತ್ರರಂಗದ ಅಧಿಪತಿ, ಅವರು ಸಾರಥ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಅದ್ಭುತ ಕ್ಷಣಗಳನ್ನ ನಾವು ನೋಡಿದೀವಿ. ಅವರಾದ ನಂತರ ಮುಂದಿನ ತಲೆಮಾರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವರೆಲ್ಲರೂ ಕೂಡ ಸಾರಥ್ಯವನ್ನ ವಹಿಸ್ಕೊಂಡಿದ್ರು. ಈಗ ಶಿವಣ್ಣ ಅವರು ಸಾರಥ್ಯವನ್ನ ವಹಿಸ್ಕೊಳ್ಳುವಂತಹ ಒಂದು ಕಾಲ ಬಂದಿದೆ, ಅದಕ್ಕೆ ಏನಂತೀರಾ ನೀವು? ಅದಕ್ಕೆ ಅದು ಒಳ್ಳೆ ವಿಷಯ ಅಂತ ಇಡೀ ಜನತೆಗೆ ಗೊತ್ತಾದಾಗ ನಾನು ಅವರೆಲ್ಲರಿಗಿಂತೂ ಒಂದು ಕೈ ಮೇಲೆ ಪ್ರೋತ್ಸಾಹ ಕೊಡ್ತೇನೆ ಅಲ್ವಾ? ಅವ್ರು ಮಾಡೋದು ಒಳ್ಳೇದಾಗಬೇಕು, ಅವ್ರಿಗೆ ಅದರಿಂದ ಶ್ರೇಯಸ್ ಬರಬೇಕು. ಅವ್ರನ್ನ ದೂಷಣೆ ಮಾಡೋ ಹಾಗಾಗಬಾರ್ದು. ಯಾಕಂತ ಒಬ್ಬ ಶ್ರೇಷ್ಠ ನಟನ ಪುತ್ರ, ಅದಕ್ಕೆ ಬದಲು ಉತ್ತರ ಇಲ್ಲ ಅಲ್ವಾ? ಹೌದು. ಯಾಕಂದ್ರೆ ಒಂದ್ಸರಿ ಈ ಡಬ್ಬಿಂಗ್ ನಿಲ್ಲಿಸ್ಬೇಕು ಅಂತ ಹೇಳಿದಾಗ ನಾನು ಮೊದಲು ಹೋಗಿ ನಿಂತಿದ್ದೆ ಶಿವಣ್ಣನ ಮುಂದೆ. ಅದು ಶಿವಣ್ಣ ಹೇಗೆ ಅಂದ್ರೆ, ಅಂದು ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗುವಾಗ ತಂದೆ ವಾಕ್ಯನ ಪರಿಪಾಲಿಸಿದ್ದ. ಇಂದು ಶಿವಣ್ಣ 14 ಗಂಟೆ ಒಳಗೆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದೆ. ಅಷ್ಟು ಪ್ರೋತ್ಸಾಹ ಕೊಟ್ಟಿದೆ. ನನಗೆ ಇಷ್ಟ, ಚೆನ್ನಾಗಿರ್ಬೇಕು. ನೀವು ಯಾರು ನಂಬ್ತಿರೋ ಬಿಡ್ತಿರೋ ಆ ಮಕ್ಕಳ ಬಗ್ಗೆ ನಾನು ಏನಾದರೂ ಪ್ರಾರ್ಥನೆ ಮಾಡಿದಾಗ ಅವ್ರ ಬಗ್ಗೆನೂ ಮಾತಾಡ್ತೇನೆ. ಯಾಕಂದ್ರೆ ಒಂದ್ಸರಿ ಇನ್ಕಮ್ ಟ್ಯಾಕ್ಸ್ ಯಾರೋ ರೈಡ್ ಆಯ್ತು ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾ ಇದ್ರು. ಏನು ತೊಂದರೆ ಕೊಡಬೇಡಪ್ಪ, ತಂದೆ ತಾಯಿನ ಇಬ್ಬರನ್ನ ಕಳ್ಕೊಂಡಿರೋರು ಅಂತ ಅನಿಸ್ತಾ ಇತ್ತು ನನಗೆ. ಮತ್ತೆ ನಾನು ಯಾರ ಹತ್ರ ಹೇಳಲಿ? ಅದು ಯಾರ ಹತ್ರ ಹೇಳಿದ್ರು ಇದು ಡಬಲ್ ಗೇಮು, ಇದು ಟ್ರಿಪಲ್ ಗೇಮು, ಎಷ್ಟೋ ಗೇಮ್ಗಳಿದೆ ಇವ್ರ ಹತ್ರ, ಈ ಜನಗಳ ಹತ್ರ. ನಂಗೆ ಅದೆಲ್ಲ ಗೊತ್ತಿಲ್ಲ, ಡಬಲ್ ಗೇಮ್ಗೆ ಸಹಜವಾಗಿ ಅಂತ ಇದ್ದೆ ನಾನು. ದೇವರೇನು ಕಡೆ ಪಕ್ಷ ಗಂಡ ಹೆಂಡತಿ ಫೋಟೋ ನೋಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಕಷ್ಟ ಆಗದಿದ್ದಾಗೆ ನೀವೇ ಕಾಪಾಡಬೇಕು. ಸತ್ತರೆ ಮಾತ್ರ ಕಾಪಾಡಬಾರ್ದು ಅಂತ ಇಲ್ಲ, ಸತ್ತು ಕೂಡ ಕಾಪಾಡ್ಬೋದು. ಒಳ್ಳೆ ತಿಳುವಳಿಕೆ ಕೊಡು ಮಕ್ಕಳಿಗೆ, ಅವ್ರಿಗೆ ಅವಮಾನ ಆಗದಂಥ ಜೀವನ ಬರಲಿ, ಈ ಯಾವುದೆಲ್ಲ ಅವ್ರು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗದೇ ಇರಲಿ, ಇದೆಲ್ಲ ನಾನು ಮಾತಾಡ್ತೇನೆ. ಎಷ್ಟೋ ರೀತಿಯಾದಂತಹ ಆರೋಪಗಳು ಬಂತು ಅಮ್ಮ ಮೇಲೆ, ಆದರೆ ಆ ಆರೋಪಗಳ ಯಾವುದಕ್ಕೂ ಕೂಡ ನಾನು ಹೆದರ್ಕೊಳ್ಳೋದಿಲ್ಲ. ಯಾಕೆಂತಂದರೆ ನಾನು ಯಾವುದೇ ರೀತಿ ಎದೆಗುಂದದೆ ನಾನು ಮುನ್ನುಗ್ತಾ ಇದ್ದೀನಿ. ನಾನು ಏನು ಮಾಡೇ ಇಲ್ಲ ಅಂತಂದರೆ ನನಗೇನಕ್ಕೆ ಆರೋಪಗಳು, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನೀವು ಇದ್ರಿ. ಖಂಡಿತವಾಗ್ಲೂ ಕೂಡ ಅದನ್ನು ನೋಡಿ ಜನ ಕಲಿಬೇಕು. ಆ ಆರೋಪ ಮಾಡೋ ಅಂಥವ್ರು ನಾಚ್ಕೊಳ್ಬೇಕು ಅಂತ ಒಂದು ಮಾತನ್ನೇ ಅಂತ ಒಂದು ಮಾತು ನನ್ನ ಮಗನಿಗೆ ಆಗಿದೆ. ಎಷ್ಟು ದೊಡ್ಡ ಶಾಕ್ ಆಯಿತು. ತಾಯಿ ಮಗ ನಾವು ತಬ್ಲಿ ಮಕ್ಕಳು ಹಾಗೆ ಹೇಗೋ ಬಾಳ್ತಾ ಇದ್ದೇವೆ, ಈ ಕಾಡಿನಲ್ಲಿ ಬಾಳ್ತಾ ಇದ್ದೇವೆ. ಯಾವ ಸಂತೋಷ ಕಾಣೋಕೆ ಸಾಧ್ಯ? ಮರದಲ್ಲಿ ತೆಂಗಿನಕಾಯಿ ಬಿದ್ದಿದೆ, ಎಷ್ಟು ಬಿದ್ದಿದೆ ಆರಿಸ್ಕೊಂಡು ಬಾರೋ ಅಂತ ಅವ್ನು ಕಳಿಸ್ಬೇಕು. ಅಡಿಕೆ ಬಿದ್ದಿದೆ ಆರಿಸ್ಕೊಂಡು ಬಾರೋ ಅಂತ, ಇದನ್ನು ಬಿಟ್ಟರೆ ನಾವು ಬೇರೆ ಏನು ಕಾಣೋರು? ಅಂಥವ್ರ ಮೇಲೆ ಯಾವನೋ ಏನೋ ಬರ್ದಿದ್ದಾನಂತೆ. ನಾನು ಹೇಳಿದ ಮನಸ್ಸಿಗೆ ತುಂಬಾನೇ ನೋವಾಯಿತು. ದೇವರು ಹೇಗೆ ಇವ್ರನ್ನ ಕ್ಷಮಿಸ್ಬೇಕು? ಯಾಕೆ ಆ ದೇವ್ರು ಮೌನವಾಗಿ ಕೂತಿದ್ದಾನೆ ಅಂತ ಅನಿಸ್ಬಿಡ್ತು ನನಗೆ. ಈ ತಾಯಿ ಮಗನ ಬಗ್ಗೆ ಇನ್ನೂ ಯಾರಿಗೂ ದೇವರಿಗೆ ಕನಿಕರೆ ಬರಲಿಲ್ವಾ? ಇವ್ರು ಯಾತಕ್ಕೆ ಈ ಥರ ಬರ್ತಾರೆ? ಅಸಖ್ಯವಾಗಿ ಯಾವುದೋ ಫೋಟೋ ಬೇರೆ ತೋರಿಸ್ದ ಇವನು. ಯಾರೋ ಅಸಖ್ಯವಾಗಿ ಇವನು ಆ ಥರ ಮಾಡಿದ್ದಕ್ಕೆ
ಉಸಿರು ತಗೊಳ್ಳುವಾಗ ನನ್ನ ಜೊತೆಲಿ ಇದ್ದಾನೆ, ಉಸಿರು ಬಿಡುವಾಗ ನನ್ನ ಜೊತೆಲಿ ಇದ್ದಾನೆ. ಅವನು ಯಾವಾಗ ಮಾಡ್ಬೇಕು ಅದನ್ನ? ನೋಡಿ ಏನ್ ಮಾತು. ಬಹುಶಃ ನೆಮ್ಮದಿಯಿಂದ ಯಾರಿಗೂ ಯಾವುದೇ ರೀತಿಯಾದಂತಹ ಒಂದು ತೊಂದರೆಯನ್ನ ಕೊಡದೆ ಅಂತಹ ಮನುಷ್ಯರು ನನಗೆ ಯಾವುದೇ ಒಂದು ಪ್ರಪಂಚದ ಸುಖ ನನಗೆ ಬೇಡ, ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದ್ರೆ ಅದನ್ನ ಸಹಿಸೋದಕ್ಕೆ ಜನಗಳಿಗೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ